ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲ? ಇವತ್ತು ನಾನು ಡ್ರೈ ಫ್ರೂಟ್ಸ್ ಲಡ್ಡುನ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ತಿದ್ದೀನಿ, ಬನ್ನಿ. ಇದಕ್ಕೆ ಏನೇನು ಬೇಕು ಅಂತ ಹೇಳಿ ನೋಡೋಣ. ಈ ಲಡ್ಡುನ ಬೆಳಗ್ಗೆ ಎದ್ದ ತಕ್ಷಣ ತಿನ್ನೋದ್ರಿಂದ ರಕ್ತಹೀನತೆ ಕೊರತೆ ಆಗಿರಬಹುದು, ನಮ್ಮ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ಮಹಿಳೆಯರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾನು ಅರ್ಧ kg ಖರ್ಜೂರನ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಫ್ಲೆಕ್ಸೀಡು, ಕುಂಬಳಕಾಯಿ ಬೀಜ ಮತ್ತು ಅಳವಿ ಅಂತ ಹೇಳಿಬಿಟ್ಟು ಒಂದು ಸೀಡ್ಸ್ ಬರುತ್ತೆ, ನಿಮ್ಗೆ ಆನ್ಲೈನಲ್ಲೆಲ್ಲ ಸಿಗುತ್ತೆ, ಅದನ್ನು ತೊಗೊಂಡಿದ್ದೀನಿ. ಅದು ಹೆಣ್ಮಕ್ಳಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಗಾಗಿರ್ಬೋದು ಮತ್ತು ರಕ್ತಹೀನತೆ ಕೊರತೆ ಆಗಿರಬಹುದು, ಇದನ್ನೆಲ್ಲ ನಿವಾರಣೆ ಮಾಡುತ್ತದೆ ಮತ್ತು ಚರ್ಮ ಮತ್ತು ಕೂದಲ ಹೊಳಪಿಗೆ ತುಂಬಾ ಒಳ್ಳೆಯದು. ಇದು ಸೇಮ್ ಆ್ಯಸ್ ಇಟ್ ಈಸ್ ಫ್ಲೆಕ್ಸಿಡ್ ಥರನೇ ವರ್ಕ್ ಆಗುತ್ತೆ. ನೀವು ಇದನ್ನು ಯೂಸ್ ಮಾಡ್ಬೋದು. ಮತ್ತು ಪಪ್ಪಿ ಸೀಡ್ ಅಂತೂ ತುಂಬಾ ಒಳ್ಳೆಯದು ಹೆಲ್ದಿಗೆ. ನಾನು ಏನು ನಮ್ಮ ಮನೇಲಿ ಡ್ರೈ ಫ್ರೂಟ್ಸ್ ಇತ್ತು, ನಾನು ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ತಿದ್ದೀನಿ. ನೀವು ಬೇಕಾದರೆ ಇದಕ್ಕೆ ಎಲ್ಲ ಡ್ರೈ ಫ್ರೂಟ್ಸನ್ನು ನೀವು ಆ್ಯಡ್ ಆನ್ ಮಾಡ್ಕೋಬಹುದು. ಪಿಸ್ತಾ, ಅಂಜೀರ, ನಿಮಗೆ ಡ್ರೈ ಫ್ರೂಟ್ಸ್ ಅನ್ನೋದು ಯಾವುದ್ಯಾವುದು ಬೇಕು ಎಲ್ಲನೂ ನೀವು ಇದಕ್ಕೆ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಣ ಕೊಬ್ಬರಿನೂ ಹಾಕೋಬಹುದು. ನಾನು ಒಣ ಕೊಬ್ಬರಿನ ಹಾಕೋಳಕ್ಕೆ ಹೋಗಿಲ್ಲ, ತುಂಬ ದಿನ ಇಡೋದಲ್ವ ಮತ್ತು ಮೊಗ್ಗು ವಾಸನೆ ಬಂದರೆ ಅಂತ ಹೇಳಿಬಿಟ್ಟು ನಾನು ಅದನ್ನು ಹಾಕ್ಕೊಂಡಿಲ್ಲ. ನೋಡಿ, ಬಾದಾಮಿನ ಸಣ್ಣ ಉರಿಲೇ ನೀಟಾಗಿ ಹುರ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ನಾನು ಗೋಡಂಬಿನ ಹುರ್ಕೊಳ್ತಾ ಇದ್ದೀನಿ. ಗೋಡಂಬಿ ನಿಮಗೆ ಗೊತ್ತಿದೆ, ತುಂಬ ಹೆಲ್ತಿಗೆ ಒಳ್ಳೆಯದು. ಬಾದಾಮಿ ಮತ್ತು ಗೋಡಂಬಿ ನಿಮಗೆ ಗೊತ್ತಿದೆ, ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಮೂಳೆಗಳನ್ನು ಬಲಪಡಿಸುತ್ತದೆ. ಮೆಗ್ನೀಷಿಯಮ್ ಜಾಸ್ತಿ ಇರುತ್ತೆ ಮತ್ತು ಕ್ಯಾಲ್ಶಿಯಮ್ ಇರುತ್ತೆ. ಇದು ಶಕ್ತಿಯನ್ನು ನೀಡುತ್ತದೆ. ಅದಕ್ಕೋಸ್ಕರ ಈ ಗೋಡಂಬಿನ ತುಂಬ ಜನ ಯೂಸ್ ಮಾಡ್ತಾರೆ. ಬಾದಾಮಿ ಮತ್ತು ಗೋಡಂಬಿನ ನೆನೆಸ್ಕೊಂಡು, ದ್ರಾಕ್ಷಿನ ನೆನೆಸ್ಬೇಕು, ಅದನ್ನು ತಿನ್ನೋದ್ರಿಂದ ನಮಗೆ ಹೆಲ್ತಿಗೆ ತುಂಬಾ ಒಳ್ಳೆಯದು. ಮತ್ತು ಇದನ್ನ ನೋಡಿ, ನಾನು ಖರ್ಜೂರವನ್ನು ತೊಗೊಂಡಿದ್ದೀನಿ. ಖರ್ಜೂರನ ಸ್ವಲ್ಪನ ಬಿಸಿ ಮಾಡ್ಕೊಬೇಕು, ತುಂಬ ಏನು ಬಿಸಿ ಮಾಡ್ಕೊಳೋದು ಬೇಡ, ಅಂದರೆ ಸ್ವಲ್ಪ ಸ್ಮೂತ್ ಆಗಲಿಕ್ಕೋಸ್ಕರ ಅದನ್ನು ಖರ್ಜೂರನ ಹುಡ್ಕೊಂಡೆ. ಮತ್ತು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು, ಇದು ಕುಂಬಳಕಾಯಿ ಬೀಜ. ಇದು ನಿಮಗೆ ಗೊತ್ತಿದೆ ಎಷ್ಟು ಒಳ್ಳೆಯದು. ಕುಂಬಳಕಾಯಿ ಬೀಜ ಅಂತ ಹೇಳಿದ್ರೆ ಶಕ್ತಿಗಾಗಿರಬಹುದು ಅಥವಾ ನಮ್ಮ ಕೂದಲು, ಕಣ್ಣಿಗೆ, ಪ್ರತಿಯೊಂದು ಆರೋಗ್ಯಕ್ಕೂ ಈ ಫ್ಲೆಕ್ಸ್ ಸೀಡ್ಸು ಆಗಿರಬಹುದು, ಈ ಥರ ಡ್ರೈ ಫ್ರೂಟ್ಸ್ ಎಲ್ಲ ತುಂಬಾ ಹೆಲ್ತಿಗೆ ಒಳ್ಳೆಯದು. ಇವಾಗೆಲ್ಲ ಎಲ್ಲರೂ ತುಂಬ ಯೂಸ್ ಮಾಡ್ತಾ ಇದ್ದಾರೆ. ಇದು ನಾನು ಕುಂಬಳಕಾಯಿ ಬೀಜನ ಸ್ವಲ್ಪ ತೊಗೊಂಡಿದ್ದೀನಿ. ನಿಮಗೆ ಯಾವುದ್ಯಾವುದು ಎಷ್ಟೆಷ್ಟು ಪ್ರಮಾಣದಲ್ಲಿ ಬೇಕೋ ನೀವು ಅಷ್ಟೆಷ್ಟು ಪ್ರಮಾಣದಲ್ಲಿ ಹಾಕೊಬಹುದು. ಇದಕ್ಕೆ ಬೆಲ್ಲ ಹಾಕೋಂತಹ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಅಂದರೆ ನಾನು ಆಲ್ರೆಡಿ ಖರ್ಜೂರನ ಹಾಕ್ಕೊಂಡಿರೋದ್ರಿಂದ ಅದರಲ್ಲೇ ಬೇಕಾದಷ್ಟು ಸ್ವೀಟ್ಸ್ ಇರುತ್ತೆ. ಇದಕ್ಕೆ ನಾವು ಬೆಲ್ಲವನ್ನು ಹಾಕೊಳ್ಳೋ ಅಂಥ ಅವಶ್ಯಕತೆ ಏನೂ ಇಲ್ಲ. ನಾನು ಮತ್ತೆ ಇವಾಗ ಫ್ಲೆಕ್ಸ್ ಸೀಡ್ಸ್ನ ಹಾಕ್ಕೊಂಡೆ. ಇದು ತುಂಬಾ ಒಳ್ಳೆಯದು. ನಾವು ಡೈಲಿ ಬೆಳಗ್ಗೆ ಇದನ್ನು ಮುಖ ತೊಳೆದ ತಕ್ಷಣ ತಿನ್ನೋದ್ರಿಂದ ಶಕ್ತಿ ವೃದ್ಧಿ ಆಗುತ್ತೆ. ಅದಕ್ಕೋಸ್ಕರ ನೀವು ಈ ಥರ ಉಂಡೆ ಮಾಡಿಕೊಂಡು ಮಕ್ಕಳಿಗೆ ಕೊಡಬಹುದು. ನಾನು ಇವಾಗ ದ್ರಾಕ್ಷಿನ ಹಾಕ್ಕೊತಿದ್ದೀನಿ. ಇದು ನಿಮಗೆ ಗೊತ್ತಿದೆ, ದ್ರಾಕ್ಷಿಯಲ್ಲಿ ಜೀರ್ಣಕ್ರಿಯೆ ಆಗುವಂತಹ ಶಕ್ತಿ ತುಂಬಾ ಇದೆ. ರಕ್ತಹೀನತೆ ಕೊರತೆಯನ್ನು ಕಮ್ಮಿ ಮಾಡುತ್ತದೆ. ನಿಮಗೆ ನೈಟು ಒಂದು ಲೋಟದಲ್ಲಿ ನೀವು ನೀಟಾಗಿ ತೊಳೆದು ದ್ರಾಕ್ಷಿನ ನೆನೆ ಹಾಕ್ಕೊಂಡು ಬೆಳಗ್ಗೆ ನೀರಿನ ಸಮೇತ ದ್ರಾಕ್ಷಿನ ತಿನ್ನೋದ್ರಿಂದ ನಿಮಗೆ ಶಕ್ತಿ ಜಾಸ್ತಿ ಆಗುತ್ತೆ ಮತ್ತು ರಕ್ತಹೀನತೆ ಕೊರತೆ ಕಮ್ಮಿ ಆಗುತ್ತೆ. ಶಕ್ತಿ ವೃದ್ಧಿ ಆಗುತ್ತೆ ಅಂತಲೇ ಹೇಳ್ಬೋದು. ಫ್ಲೆಕ್ಸ್ ಸೀಡ್ಸು ಅಷ್ಟೇ, ನಿಮಗೆ ಗೊತ್ತಿದೆ ಒಮೆಗಾ 3 ಇರುತ್ತೆ. ಇದು ಚರ್ಮ ಮತ್ತು ಕೂದಲಿಗೆ ತುಂಬ ಒಳ್ಳೆಯದು. ಮತ್ತು ಮಹಿಳೆಯರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತಲ್ವ, ಅದನ್ನು ಚೆನ್ನಾಗಿ ಸರಿಯಾಗಿ ಮಾಡುತ್ತದೆ ಮತ್ತು ತೂಕ ಇಳಿಕೆಯಲ್ಲಿ ಇದು ತುಂಬಾ ಒಳ್ಳೆಯ ಪಾತ್ರವನ್ನು ವಹಿಸುತ್ತದೆ ಅಂತಲೇ ಹೇಳ್ಬಹುದು. ಇವನ್ನೆಲ್ಲವನ್ನು ನಾನು ಇವಾಗ ಹುರ್ಕೊಂಡೆ. ದ್ರಾಕ್ಷಿನೂ ಹುರ್ಕೊಂಡು ಇವೆಲ್ಲ ಕಂಪ್ಲೀಟ್ಲಿ ಏನಾಗಬೇಕು, ಸ್ವಲ್ಪ ತಣ್ಣಗಾಗಬೇಕು. ಇವಾಗ ಲಾಸ್ಟಿಗೆ ಪಪ್ಪಿ ಸೀಡ್ಸ್ ಇತ್ತಲ್ವ, ಅದು ಮತ್ತು ಆಳ್ವಿ ಅಂತ ಹೇಳಿದ್ನಲ್ಲ, ಇದ್ರ ಹೆಸರು ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ, ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ ಈ ಥರ ಹೇಳಿದೆ ಅಂತ. ನನಗೆ ಗೊತ್ತಿರೋ ರೀತಿ ಹೇಳ್ತಾ ಇದ್ದೀನಿ. ಇವನ್ನ ಸ್ವಲ್ಪ ನಾನು ಒಣ ಖರ್ಜೂರ ಇತ್ತಲ್ವ, ಖರ್ಜೂರ ಜೊತೆಗೆ ಸ್ವಲ್ಪ ಅದನ್ನು ಹುರ್ಕೊಳ್ತಾ ಇದ್ದೀನಿ. ನಾವು ಡೈರೆಕ್ಟು ಇದಕ್ಕೆ ಬಾಣಲಿಗೆ ಹಾಕಿದ ತಕ್ಷಣ ಅದೇನಾಗುತ್ತೆ, ಒಂಥರ ಬರ್ನ್ ಆಗೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ನಾನೊಂದು 4-5 ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಒಳ್ಳೆ ಫ್ಲೇವರ್ ಕೊಡುತ್ತೆ. ನಿಮಗೆ ಇದನ್ನು ಒಂದಿನ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಆ್ಯಸ್ ಇಟ್ ಈಸ್ ಬೇಕ್ರಿಲೆಲ್ಲ ಯಾವ ರೀತಿ ಸಿಗುತ್ತೆ ಅದೇ ರೀತಿಯೇ ಇರುತ್ತೆ. ಸುಮ್ಮನೆ ಅಲ್ಲೆಲ್ಲ ಜಾಸ್ತಿ ರೇಟ್ ಕೊಟ್ಟು ತೊಗೊಂಬರೋದಕ್ಕಿಂತ ಹೆಲ್ದಿಯಾಗಿರುತ್ತೆ. ಮತ್ತು ನೀವು ಮನೆಯಲ್ಲೇ ಮಾಡಿದಂತಹ ತುಪ್ಪನೂ ಹಾಕ್ಕೊಳೋದ್ರಿಂದ ಹೆಲ್ತ್ ವೈಸು ಒಳ್ಳೆಯದು ಅಂತ ಹೇಳಿಬಿಟ್ಟು ಇವಾಗ ಕಂಪ್ಲೀಟ್ಲಿ ತಣ್ಣಗಾದಂತಹ ಎಲ್ಲ ಪದಾರ್ಥಗಳನ್ನು ನಾನೇನು ಮಾಡ್ತಿದ್ದೀನಿ, ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತರಿ ನಂಗೆ ನಿಮಗೆ ಬೇಕು ಅಂದರೆ ಫುಲ್ಲು ನೀವು ಸಣ್ಣಕ್ಕೂ ಮಾಡ್ಕೋಬಹುದು. ನಾನು ಸ್ವಲ್ಪ ತರಿ ಇರಲಿ, ಯಾಕೆ ಅಂತ ಹೇಳಿದ್ರೆ ಬಾಯಿಗೆ ಅದು ಸಿಗಬೇಕು. ಗೋಡಂಬಿ ಆಗಿರ್ಬೋದು ಅಥವಾ ಬಾದಾಮಿ ಆಗಿರ್ಬೋದು, ತಿನ್ನೋ ಹೊತ್ತಿಗೆ ಸಿಕ್ಕರೆ ಅದೊಂಥರ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಒಂಥರ ಫನ್ ಅನಿಸುತ್ತೆ ತಿನ್ನೋಕ್ಕೆ. ಅದಕ್ಕೋಸ್ಕರ ನಾನು ಸ್ವಲ್ಪ ತರಿ ಆ ಥರ ಮಾಡ್ಕೊಳ್ತಾ ಇದ್ದೀನಿ. ಫುಲ್ಲು ಗ್ರೈಂಡ್ನ ಮಾಡ್ಕೊತಿಲ್ಲ. ನಿಮಗೆ ಇಷ್ಟ ಇಲ್ಲ ಆ ಥರ ಬಾಯಿಗೆ ಸಿಗುವಂಥದ್ದು ಅಂತ ಹೇಳಿದ್ರೆ ನೀವು ಅದಕ್ಕೆ ನೀವು ಫುಲ್ಲು ನುಣ್ಣಗೂ ಮಾಡ್ಕೋಬೋದು. ಸ್ವಲ್ಪ ಫ್ಲೆಕ್ಸ್ ಸೀಡ್ಸ್ ಕಮ್ಮಿ ಆಯಿತು ಅನಿಸ್ತು, ನಾನು ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ್ದಾವ್ದು ಕ್ವಾಂಟಿಟಿ ಎಷ್ಟೆಷ್ಟು ಬೇಕು ಅಂತ ನೋಡ್ಕೊಂಬಿಟ್ಟು
ನೀವು ಯೂಸ್ ಮಾಡ್ಬೋದು. ನಿಮಗೆ ಗೊತ್ತಿದೆ ಎಷ್ಟು ಚೆನ್ನಾಗಿರುತ್ತೆ ಫ್ಲೆಕ್ಸಿಡ್ ಚಟ್ನಿ ಪುಡಿ ಎಲ್ಲ. ನಿಮಗೆ ಬೇಕಂದರೆ ಕಾಮೆಂಟ್ ಮಾಡಿ, ನಾನು ಫ್ಲೆಕ್ಸಿಡ್ ಚಟ್ನಿ ಪುಡಿನೋ ಯಾವ ರೀತಿ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಇವಾಗ ನೋಡಿ ಇದಷ್ಟನ್ನು ಮಿಕ್ಸಿ ಮಾಡ್ಕೊಂಡಿದ್ದೆ ನೋಡಿ. ಇಷ್ಟು ತರಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ನನಗೆ ಬೇಕು ತರಿ ಅಂತ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಅದನ್ನು ಫುಲ್ಲು ನಾವೇನು ಮಾಡಬೇಕಾಗುತ್ತೆ, ಮಿಕ್ಸಪ್ ಆಗಬೇಕು, ಆ ಥರ ಮಾಡಬೇಕು ನೋಡಿ. ಫೈನಲಿ ಈ ಥರ ಆಯಿತು. ಇವಾಗ ನಾನೇನು ಮಾಡ್ತಿದ್ದೀನಿ, ಚಿಕ್ಕದಾಗಿ ಉಂಡೆಗಳನ್ನು ಮಾಡಿ ಇಡ್ತಾಯಿದ್ದೀನಿ. ನಿಮಗೆ ಎಷ್ಟು ಸೈಜ್ ಬೇಕೋ ಆ ಥರ ಸೈಜ್ನ ಅಲ್ಲಿ ನೀವು ಉಂಡೆಗಳನ್ನು ಮಾಡಿ ಇಟ್ಕೋಬಹುದು ನೋಡಿ. ಫೈನಲಿ ಯಾವ ಥರ ಉಂಡೆ ರೆಡಿ ಆಯಿತು ಅಂತ ಹೇಳಿಬಿಟ್ಟು ನೀವು ಇದನ್ನು ಟ್ರೈ ಮಾಡಿ ಮನೆಯಲ್ಲಿ. ಹೆಲ್ತ್ ವೈಸು ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ನೋಡಿ. ಈ ಥರ ಚಿಕ್ಕ ಉಂಡೆಗಳನ್ನು ಮಾಡಬೇಕು. ನಾನೊಬ್ಬಳಿಗೆ ಅದೆಲ್ಲ ಮಾಡಿ ಆಯಿತು. ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಸೇರಿಕೊಂಡು ಉಂಡೆಗಳನ್ನು ಪ್ರಿಪೇರ್ ಮಾಡಿದ್ವಿ. ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಕಾಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಮೆಸೇಜ್ ಮತ್ತು ಕಾಮೆಂಟ್ನ ಮಾಡಿ, ಸರಿನಾ? ನೋಡಿ ಈ ಥರ ನೀಟಾಗಿ ಚಿಕ್ಕ ಉಂಡೆಗಳನ್ನ ಮಾಡಿಕೊಂಡೆ. ಅಂದರೆ ಡೈಲಿ ಒಂದೊಂದು ಉಂಡೆ ಅಂದರೆ ದಪ್ಪಗೆ ಮಾಡಿಕೊಂಡ್ರೆ ಸರಿ ಹೋಗಲ್ಲ ಅಂತ ಒಂದು ಮೀಡಿಯಮ್ ಆಗಿ ಮಾಡಿಕೊಂಡೆ. ಅತಿ ಆದರೆ ಅಮೃತನೂ ವಿಷ ಅಂತ ನಿಮಗೆ ಗೊತ್ತಿದೆ. ಅದಕ್ಕೆ ಜಾಸ್ತಿ ತಿನ್ನೋದಕ್ಕೆ ಜಾಸ್ತಿ ಬೇಕು ಅಂತ ಹೇಳ್ಬಿಟ್ಟು ತಿಂದರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನೋಡಿ ಫೈನಲಿ ಇಷ್ಟು ಉಂಡೆ ಮಾಡಿ ಒಂದು ಬಾಕ್ಸಿಗೆ ಹಾಕಿಟ್ಕೊಂಡ್ರೆ ಏನೂ ಆಗಲ್ಲ.